ಹೊಸನಗರ ತಾಲೂಕಿನ ಮೇಲಿನ ಬೆಸಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 3 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಗೋಶಾಲೆ ಇದುವರೆಗೆ ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಗೋಶಾಲೆ ಇಂದಿಗೂ ಬಳಕೆಗೆ ಬಾರದಿರುವುದಕ್ಕೆ ಕಾರಣವೇನು? ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಂಡಿದ್ದಾರೆ? ಸ್ಥಳೀಯ ಶಾಸಕರು ಈ ಬಗ್ಗೆ ಮೌನವಾಗಿರುವುದೇಕೆ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿವೆ. ಸ್ಥಳೀಯರ ಆರೋಪದ ಪ್ರಕಾರ ರಾತ್ರಿ ವೇಳೆಯಲ್ಲಿ ಈ ಕಟ್ಟಡದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಕೆಲವು ವಸ್ತುಗಳು ಈಗಾಗಲೇ ಕಳ್ಳತನವಾಗಿದೆ ಎನ್ನಲಾಗಿದೆ. ಈ ಕುರಿತು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ವಿಷಯದ ಕುರಿತು ರಿಪ್ಪನ್ಪೇಟೆಯ ಹಿರಿಯ ಗೋಪ್ರೇಮಿ ನರಸಿಂಹ ನಾಯ್ಕ್ ಅವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ. ಉತ್ತಮವಾದಂತಹ ಪರಿಸರದಲ್ಲಿ ಉತ್ತಮವಾದಂತಹ ಕೆಲಸಗಾರರಿಂದ ಅತ್ಯುತ್ತಮವಾದಂತಹ ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದು ಎಲ್ಲರ ದೃಷ್ಟಿಗೂ ಗೋಚರವಾಗಿರುವಂಥದ್ದು. ಇಂತಹ ಒಂದು ಉತ್ತಮ ಸ್ಥಳದಲ್ಲಿ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಉತ್ತರ ನೇಸರದೊಂದಿಗಿರುವಂತಹ ಗೋಶಾಲೆಯು 3 ವರ್ಷದಿಂದ ಹಾಳು ಬಿದ್ದಿದ್ದು. ಕನಿಷ್ಠ ಪಕ್ಷ ಇದರ ದೇಕರಿಕೆಯೂ ನೋಡಲಿಕ್ಕಿಲ್ಲದೇನೆ ವಿದ್ಯುತ್ ಶಕ್ತಿಗಳು ಎಲ್ಲವೂ ಹಾಳಾಗಿದ್ದಾವೆ. ಆದರೆ ಗೋಶಾಲೆ ಮಾತ್ರ ನಡೀತಾ ಇಲ್ಲ, ಯಾರೂ ಜನ ಇಲ್ಲ. ಹಾಗಾಗಿ ಇಷ್ಟೊಂದು ಹಣ ಖರ್ಚು ಮಾಡಿ ಇಂತಹ ಈ ಗೋಶಾಲೆಯನ್ನು ನಿರುಪಯೋಗ ವಸ್ತುವಾಗಿ ಮಾಡಲಿಕ್ಕಿರುವಂಥದ್ದಕ್ಕೆ ಕಾರಣ ತಿಳಿತಾ ಇಲ್ಲ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಕ್ಷೇತ್ರದ ಶಾಸಕರು ಅಥವಾ MLAಗಳು, MP ಗಳು, ಜಿಲ್ಲಾ ಪಂಚಾಯಿತಿ ಮೆಂಬರ್ಗಳು ಇದರ ಬಗ್ಗೆ ನಿಗಾ ವಹಿಸಿ ಇದನ್ನು ಪೂರ್ಣ ಉಪಯೋಗಕ್ಕೆ ಅನುಕೂಲಕರವಾಗಿ ಮಾಡಬೇಕು ಅಂತ ಬೇಡ್ಕೊಳ್ತಾರೆ. ಇದ್ರ ಬಗ್ಗೆ ನೀವು ಶಾಸಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಇದು ಶಾಸಕರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇದು ಇಂತಹ ಒಂದು ಈ ಕ್ಷೇತ್ರವು ಆಗ ಜ್ಞಾನೇಂದ್ರ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಅವರು ಗೋಶಾಲೆಯ ಬಗ್ಗೆ ವಿಶೇಷ ಆಸಕ್ತಿ ಇರೋರು ಆಗಿರೋದ್ರಿಂದ ಇದ್ರ ಬಗ್ಗೆ ನಿಗಾ ವಹಿಸಿ ಇದನ್ನು ಪೂರ್ಣ ಸುಸಜ್ಜಿತವಾಗಿ ಇರುವಂಥ ಈ ಗೋಶಾಲೆಯನ್ನು ಪುನಃ ಇದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ. ಅದೇ ರೀತಿ ಈ ಗೋಶಾಲೆಯ ನಿರ್ಮಾಣ, ನಿರ್ವಹಣೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ಕುರಿತು ರಾಜ್ಯ ಮಾಹಿತಿ ಹಕ್ಕು ಸಂಘಟನೆಯ ಪದಾಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ. ಸ್ಟಾರ್ ಆಫ್ ಶಿವಮೊಗ್ಗ ವರದಿಗಾರ ಗಣೇಶ್ ರಿಪ್ಪನ್ಪೇಟೆ ಜೊತೆ ನೀವಿದ್ದೀರಿ ಸರ್. ಈ ಗೋಶಾಲೆ ಬಗ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸರ್ ನಮಸ್ಕಾರ. ನಮ್ಗೇನು ಅನಿಸ್ತದೆ ಅಂದರೆ, ಸರ್ಕಾರದ ದುಡ್ಡು 1 ರೂಪಾಯಿನೂ ನಾವು ಕಟ್ಟಿರೋ ತೆರಿಗೆ 1 ರೂಪಾಯಿಗೂ ಬೆಲೆ ಇದೆ. ಇವತ್ತಿನ ದಿವಸ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿಕೊಂಡು ಈ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ನಿರ್ಮಾಣ ಮಾಡಿ ಕೆಲವೇ ವರ್ಷಗಳಾಗಿದೆ, 3-4 ವರ್ಷಗಳಿಂದ ಮಾಡಿದ್ದಾರೆ. ಇಲ್ಲಿ ಯಾವುದೇ ಗೋಗಳು ಕಾಣಿಸ್ತಾ ಇಲ್ಲ, ವ್ಯವಸ್ಥೆ ಇಲ್ಲ, ಏನೂ ನಡೀತಾ ಇಲ್ಲ. ಇದು ನೋಡಿದರೆ ಹೊಟ್ಟೆ ಉರಿತಾ ಇದೆ. ಕಟ್ಟಿರೋ ದುಡ್ಡಿಗೆ 1 ರೂಪಾಯಿ ತೆರಿಗೆ ಕಟ್ಟಿರೋ ದುಡ್ಡಿಗೆ ನಮ್ಮ ವ್ಯಾಲ್ಯೂ ಇಲ್ಲವೋ ಏನೋ ಅನಿಸ್ತಾ ಇದೆ. ಇದನ್ನು ಸರ್ಕಾರ ಮತ್ತು ಏನಾದರೂ ಮಾಡ್ಕೊಂಡು ಈ ಸರ್ಕಾರ ಇದನ್ನು ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಇಲ್ಲಿ ಇದೆ. ಆ ನಿರ್ಮಾಣವಾಗಿರ್ತಕ್ಕಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ನಿರ್ಮಾಣ ಆಗಿ 4 ವರ್ಷದ ಮೇಲೆ ಆಯಿತು. ಇಲ್ಲಿ ವಾತಾವರಣ ಚೆನ್ನಾಗಿದೆ, ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿದೆ. ಆದರೆ ಯಾವುದೇ ಒಂದು ದನಕರುಗಳನ್ನು ಬಿಟ್ಟಿಲ್ಲ. ಈಗ ನೋಡಿದ್ರೆ ಇವಾಗ ಇಲ್ಲಿ ಸ್ಥಳೀಯರೆಲ್ಲ ಈ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ಯಾಶ್ವರಿ ತೊಗೊಂಡವ್ರು, ನೈಟ್ ತೊಗೊಂಡವ್ರು ಏನಾಗುತ್ತಿಲ್ಲ. ಮತ್ತೆ ನೈಟ್ ಸಂಜೆ ಆದರೆ ಈ ಗೋಶಾಲೆಗೆ ಬರುವಂಥವ್ರು ಹೊರಗಡೆ ಯಾರ್ಯಾರು ಬರ್ತಾರೆ, ಏನು ಯಾವ ಚಟುವಟಿಕೆ ನಡೀತಿದೆ ಅಂತೇಳಿ ಕಂಡುಹಿಡಿಯೋದು ಭಾರಿ ಕಷ್ಟ. ಭಯ ಆಗುತ್ತೆ ಇಲ್ಲಿ ಬರಲಿಕ್ಕೆ. ಸಂಜೆ ಟೈಮ್ ಬರೋದು ಯಾರ್ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಈಗ ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಇದೇ ಈ ರೀತಿ ಮಾಡಿದ್ರೆ ಯಾವುದೂ ಉಳಿಯೋದಿಲ್ಲ. ಇದನ್ನೆಲ್ಲ ಕರ್ಕೊಂಡು ಹೋಗ್ಬೋದು. ಸಿ ಕ್ಯಾಮ್ರಾ ಇತ್ತು 3 ವರ್ಷದಿಂದ, ಈಗ ಯಾವುದೂ ಇಲ್ಲ, ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ, ಆ ಸಿಂಕ್ ಟ್ಯಾಕ್ಸ್ ಇದೆ, 4 ಇದೆ ಇವಾಗ ಬರೋಕ್ಕಂತ 4 ಇದೆ ಅಲ್ಲಿ. ಇನ್ನು ಅದು ಕಳುವು ಆಗಿದ್ರೆ ಅದೇ ಹೇಳಿದ್ವಿ, ಏನು ವಿಡಿಯೋ ಮಾಡ್ಕೊಂಡಿದ್ವಿ ಅದಿದೆ. ನಾಳೆ ಬಂದಿದ್ರಿ ಅದಕ್ಕೆ ತಗೊಂಡು ಹೋದ್ರೆ ಯಾರು ಹೊಣೆಗಾರ? ಸರ್ಕಾರನೇ ಅದಕ್ಕೆ ಹೊಣೆಗಾರ ಆಗ್ತದೆ. ಏನೇ ಹೋದರೂ ನಮ್ಮ ದುಡ್ಡು ಇದು, ನಾವು ಹಾಕಿರೋ ತೆರಿಗೆ ದುಡ್ಡು ಇದು. ಏನೇ ಹೋದರೂ ಸರ್ಕಾರ ಅದಕ್ಕೆ ಯಾರು ಕೆಲಸ ಮಾಡ್ತಿದ್ದಾರೆ ಸರ್ಕಾರಿ ಉದ್ಯೋಗದಲ್ಲಿ ಅವರೇ ಹೊಣೆಗಾರ ಆಗ್ಬೋದು. ಸರ್ಕಾರನೂ ಲೆಕ್ಕ ಕೊಡಲ್ಲ. ಇವಾಗ ಇದು ಒಸ್ತುವರಿ ಯಾರಿದ್ದಾರೆ ತಾಲೂಕು
ತಹಸೀಲ್ದಾರ್ ಆಗಿರ್ಬೋದು, ಯಾರು ಸಂಬಂಧಪಟ್ಟರೆ ಅವರೇ ದಂಡ ಕಟ್ಟಬೇಕಾಗುತ್ತೆ. ಇದು ಆದಷ್ಟು ಬೇಗ ಇದು ಕಾರ್ಯರೂಪ ನಾವೇ ಕ್ಲಿಯರ್ ಆಗಿ. ಥ್ಯಾಂಕ್ ಯು. ವರದಿಗಾರ ಗಣೇಶ್ ರಿಪ್ಪನ್ಪೇಟೆ ಜೊತೆ ಕ್ಯಾಮ್ರಾಮನ್ ಮಂಜುನಾಥ್, ಬೆಳ್ಳೂರು.